ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ವದಂತಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬಗ್ಗೆ ನಟಿ ರಮ್ಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಧರ್ಮಸ್ಥಳದ ಕೇಸ್ ಬಗ್ಗೆ ಕೇಳಿ ಶಾಕ್ ಆಗಿದೆ ಅಂತ ಹೇಳಿ ದಿಗ್ಭ್ರಾಂತರಾಗಿದ್ದಾರೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಈಗ ಅಸಹಜ ಸಾವುಗಳ ವದಂತಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಪ್ರಕರಣದ ಬಗ್ಗೆ ಈಗ ನಟಿ ರಮ್ಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ಧರ್ಮಸ್ಥಳದ ಕೇಸ್ ಬಗ್ಗೆ ಕೇಳಿ ನನಗೆ ಶಾಕ್ ಆಗಿದೆ ಅಂತ ಹೇಳಿದ್ದಾರೆ. ಶವಗಳನ್ನ ಹೂತಿಡಲಾಗಿದೆ ಎಂಬ ಸುದ್ದಿಯಿಂದ ನನಗೆ ಶಾಕ್ ಆಗಿದೆ. ಮಹಿಳೆಯರ ಮಿಸ್ಸಿಂಗ್ ಪ್ರಕರಣದಿಂದ ಶಾಕ್ ಆಗಿದೆ. ಧರ್ಮಸ್ಥಳ ನಮಗೆಲ್ಲ ಪೂಜ್ಯ ಗೌರವಿಸುವಂತಹ ಸ್ಥಳ. ಆ ಭಾಗದಲ್ಲಿ ಈಗ ಮಹಿಳೆಯರ ಶವವನ್ನ ಹೂತಿಡಲಾಗಿದೆ ಅನ್ನುವಂತಹ ವಿಚಾರವನ್ನ ಕೇಳಿ ನನಗೂ ನಿಜಕ್ಕೂ ಕೂಡ ಶಾಕ್ ಆಗಿದೆ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ಈ ವಿಚಾರದ ಬಗ್ಗೆ ಶೇರ್ ಮಾಡ್ಕೊಂಡಿದ್ದಾರೆ. ಈ ಕೇಸ್ನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಯುತ್ತೆ ಎಂಬ ನಂಬಿಕೆ ಇದೆ. ಸತ್ಯ ಏನು ಅಂತ ನಮಗೆ ಗೊತ್ತಾಗಬೇಕಿದೆ. ಎಕ್ಸ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ಹಾಗಿದ್ರೆ ಪೋಸ್ಟ್ನಲ್ಲಿ ಏನ್ ಹಾಕಿದ್ದಾರೆ? ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಮತ್ತು ಮಹಿಳೆಯರು ಕಾಣೆಯಾದಂತಹ ಘಟನೆಗಳ ಬಗ್ಗೆ ಕೇಳಿ ನನಗೆ ತುಂಬಾ ಆಘಾತ ಆಗಿದೆ. ಧರ್ಮಸ್ಥಳ ಒಂದು ಪೂಜ್ಯ ಸ್ಥಳವಾಗಿದ್ದು ಕರ್ನಾಟಕದ ಜನರು ಇದನ್ನ ಹೆಚ್ಚಾಗಿ ಪೂಜೆ ಮಾಡ್ತಾರೆ. ಹೀಗಾಗಿ ಈ ಬಗ್ಗೆ ನ್ಯಾಯಯುತ ತನಿಖೆ ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಚಾರ ಶಾಕ್ಗೆ ಒಳಗಾಗುವಂತೆ ಮಾಡಿರುವಂಥದ್ದು. ಯಾಕಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವು ವದಂತಿ ಕೇಸ್ ಹಿನ್ನೆಲೆಯಲ್ಲಿ ಈಗ ಒಬ್ಬ ದೂರುದಾರ ಜೊತೆಗೆ ಅವರು ಕೂಡ ಈಗ ಬಂದು ನಾನು ಹೂತಿಟ್ಟಿರುವಂತಹ ಸ್ಥಳವನ್ನು ನಾನು ಪೊಲೀಸರಿಗೆ ತೋರಿಸ್ತೇನೆ ಅಂತ ಹೇಳಿ ಅವರ ಸ್ಟೇಟ್ಮೆಂಟ್ ಕೂಡ ಈಗ ಕೊಟ್ಟಿರುವಂಥದ್ದು. ಹಾಗಾಗಿ ಈಗ ವಕೀಲರು ಕೂಡ ಅದರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ SIT ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮನವಿಯನ್ನ ಸಲ್ಲಿಸಲಾಯಿತು. ಆದರೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ರು, ಸದ್ಯಕ್ಕಂತೂ SIT ರಚನೆ ಆಗೋದಿಲ್ಲ. ಪೊಲೀಸರೇ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದಾರೆ. ಮುಂದೆ SIT ರಚನೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಇದ್ರೆ ಆಗ ನಾವು ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟಿ ರಮ್ಯಾ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ಇದೆಯಲ್ಲ, ಅದು ಒಂದ್ ರೀತಿಯಾದಂತಹ ಪೂಜ್ಯ ಸ್ಥಳ. ಅದು ಅಂದ್ರೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವಂತಹ ಒಂದು ಪುಣ್ಯ ಸ್ಥಳ. ಅದು ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಜನರು ಭೇಟಿ ಕೊಡ್ತಾರೆ. ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಪಡೀತಾರೆ. ಆದರೆ ಆ ಧರ್ಮಸ್ಥಳ ಭಾಗದಲ್ಲೇ ಈ ರೀತಿಯಾಗಿ ಮಹಿಳೆಯರು ಕಾಣೆಯಾಗಿದ್ದಾರೆ. ಜೊತೆಗೆ ಅವರ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ವಿಚಾರವನ್ನೇ ನನಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ಸೊ ಈ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಶಾಕ್ ಆಗಿದ್ದೀನಿ. ನನಗಂತೂ ನಂಬಿಕೆ ಇದೆ, ನಿಷ್ಪಕ್ಷಪಾತ ತನಿಖೆ ಆಗುತ್ತೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿ ನಟಿ ರಮ್ಯಾ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಿಸ್ಸಿಂಗ್ ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ಅದರ ಜೊತೆಗೆ ಈಗ ಮಹಿಳೆಯರನ್ನ ನಾನೇ ಸ್ವತಃ ಹೂತಿಟ್ಟಿದ್ದೀನಿ ಅನ್ನುವಂತಹ ವ್ಯಕ್ತಿಯ ಹೇಳಿಕೆ ಜೊತೆಗೆ ದೂರನ್ನ ಕೂಡ ದಾಖಲು ಮಾಡಿರುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರ ಕಣ್ಣು ಈ ಕೇಸ್ ಮೇಲೆ ಇರುವಂಥದ್ದು. ಏನಾಗಬಹುದು, ಈತ ಎಷ್ಟು ಶವಗಳನ್ನ ಹೂತಿಟ್ಟಿದ್ದಾನೆ, ಯಾರ್ಯಾರ ಶವಗಳನ್ನ ಹೂತಿಟ್ಟಿದ್ದಾನೆ, ಎಲ್ಲೆಲ್ಲಿ ಹೂತಿಟ್ಟಿದ್ದಾನೆ, ಇಷ್ಟು ವರ್ಷಗಳ ಕಾಲ ಕಣ್ಮರೆ ಆಗಿದ್ದಂತಹ ಈ ವ್ಯಕ್ತಿ ಈಗ ಯಾಕೆ ದಿಢೀರ್ ಅಂತ ಪ್ರತ್ಯಕ್ಷನಾಗಿದ್ದಾನೆ, ಈ ಕೇಸ್ನಿಂದ ಏನಾದರೂ ಬದಲಾವಣೆಗಳು ಆಗ್ಬೋದಾ, ಬೆಳವಣಿಗೆಗಳು ಆಗ್ಬೋದಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನರು ಈ ಕೇಸ್ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ನಿಷ್ಪಕ್ಷಪಾತ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ ತನಿಖೆಯನ್ನ ಸಹ ಮಾಡ್ತಾ ಇದ್ದಾರೆ. ಬಟ್ ಈ ವಿಚಾರವನ್ನ ತಿಳಿದಂತಹ ನಟಿ ರಮ್ಯಾ ಈಗ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ಭಾಗವೇ ಒಂದು ರೀತಿಯಾದಂತಹ ಪೂಜ್ಯ ಭಾವ ಇರುವಂಥದ್ದು. ಆ ಒಂದು ಸ್ಥಳದಲ್ಲೇ ಈಗ ಮಿಸ್ಸಿಂಗ್ ಕೇಸ್ಗಳಾಗಿದೆ. ಅದರಲ್ಲೂ ಕೂಡ ಅಸಹಜ ಸಾವುಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಎಕ್ಸ್ ಮೂಲಕ ಈಗ ಪೋಸ್ಟ್ ಅನ್ನ ಹಾಕಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ನಮ್ಮೆಲ್ರಿಗೂ ಕೂಡ ಗೊತ್ತು, ಧರ್ಮಸ್ಥಳ ಒಂದ್ ರೀತಿಯಾದಂತಹ ಪೂಜ್ಯ ಭಾವ ಹೊಂದಿರುವಂತಹ ಒಂದು ಪುಣ್ಯ ಸ್ಥಳ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಲ್ಲಿಗೆ ಬರ್ತಾರೆ. ಆದ್ರೆ ಆ ಧರ್ಮಸ್ಥಳ ಭಾಗದಲ್ಲೇ ಈಗ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಶಾಕ್ ಒಳಗಾಗಿದ್ದಾರೆ. ಸೊ ಅವರು ಕೂಡ ಹೇಳ್ತಾ ಇರುವಂತದ್ದು ಈ ಒಂದು ತನಿಖೆಯಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗತ್ತೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಸೊ ಇಷ್ಟು ದಿನ ಈ ವಿಚಾರದ ಬಗ್ಗೆ ನಟಿ ರಮ್ಯಾ ಅವ್ರಿಗೆ ತಿಳಿದಿರ್ಲಿಲ್ವಾ? ಚೈತ್ರ, ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಹೇಳಿಕೆಗಳನ್ನ ಕೊಡ್ತಾನ. ಆತನ ಹೇಳಿಕೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಉಂಟು ಮಾಡಿರುವಂತದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನ ತಾನು ಹೂತು ಹಾಕಿದ್ದೇನೆ, ತನ್ಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ತಾವು ಅನುಮತಿ ಕೊಟ್ಟಲ್ಲಿ ನಾನು ಹೆಣಗಳನ್ನ ಹೊರತೆಗೆದು ಅದರ ಕಳೆಬರವನ್ನ ಹೊರತೆಗೀತೀನಿ ಎಂಬ ಹೇಳಿಕೆಗಳನ್ನ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಕೊಟ್ಟಿದ್ದಾನೆ. ಆನಂತರ ಬಗ್ಗೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳ ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಯಾಕಂದ್ರೆ ಹಲವು ಮಂದಿ ಈಗ ಹಲವು ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಕಳೆದ ಬಾರಿ ನಟ ದುನಿಯಾ ವಿಜಯ್ ಕೂಡ ಇದೇ ರೀತಿಯಾಗಿ ಓಪನ್ ಆಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಈ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು, ತನಿಖೆ ಆಗ್ಬೇಕಂತ ಹೇಳಿ. ಇದೀಗ ನಟಿ ರಮ್ಯಾ ಅವರ ಸರದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಕೂಡ ಹೇಳಿರುವಂತದ್ದು, ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಈ ರೀತಿಯಾಗಿ ಅಲ್ಲಿ ನಿಗೂಢವಾಗಿ ನಾಪತ್ತೆ ಆಗ್ತಾರೆ, ಇದನ್ನು ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸತ್ಯಾಸತ್ಯತೆಯನ್ನ ಆದಷ್ಟು ಬೇಗ ಹೊರಗೆ ತೆಗಿಬೇಕು, ಈ ಗೊಂದಲವನ್ನ ನಿವಾರಿಸಬೇಕೆಂಬ ಆಗ್ರಹವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಡಿರುವಂತದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ಈ ರೀತಿಯಾಗಿ ಹೆಣಗಳನ್ನ, ಅನಾಥ ಹೆಣಗಳನ್ನ ಹೂತು ಹಾಕಿದ್ದಾರೆ ಅಥವಾ ಈ ರೀತಿಯಾಗಿ ಒಂದು ಘಟನೆ ಆಗಿದೆ ಅಂತ ಹೇಳಿ ಇಡೀ ಅಲ್ಲಿನ ಜನರು ಮತ್ತು ರಾಜ್ಯದ ಜನರಿಗೆ ಕೂಡ ಒಂದು ರೀತಿಯಾಗಿ ಇದು ಶಾಕಿಂಗ್ ನ್ಯೂಸ್. ಹಾಗಾಗಿ ಜನ ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದಷ್ಟು ವೇಗವಾಗಿ ಇದನ್ನ ಸತ್ಯಾಸತ್ಯತೆಯನ್ನು ಹೊರತೆಗಿಬೇಕು. ತಾನು ಅಪರಾಧ ಮಾಡಿದ್ರೆ ಅಂತ ಹೇಳಿ ಅವರು ವ್ಯಕ್ತಿ ಕೋರ್ಟಿಗೆ ಹಾಜರಾಗ್ತಾನೆ, ಪೊಲೀಸರ ಮುಂದೆ ಹಾಜರಾಗ್ತಾನೆ. ಆದ್ರೂ ಕೂಡ ಪೊಲೀಸರು ತನಿಖೆಯನ್ನ ಕ್ಷಿಪ್ರಗತಿಯಲ್ಲಿ ಮಾಡ್ತಾ ಇಲ್ಲ ಎಂಬ ಒಂದು ರೀತಿಯಾಗಿ ನೋವು ಕೂಡ ಇಲ್ಲಿನ ಜನರಲ್ಲಿ ಇರುವಂತದ್ದು. ಮತ್ತು ಈ ಬಗ್ಗೆ ಸಾಕಷ್ಟು ಆಗ್ರಹಗಳನ್ನ, ಮನವಿಗಳನ್ನ ಜನರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನಕ ತನಿಖೆ ಮಾತ್ರ ಮುಂದುವರಿತಾ ಇಲ್ಲ. ಇನ್ನು ಕೂಡ ಇಂಥ ಗಂಭೀರ ಸ್ವರೂಪದ ತನಿಖೆ ಟೇಕ್ ಆಫ್ ಆಗ್ತಾ ಇಲ್ಲ ಅನ್ನೋದೇ ಇಲ್ಲಿನ ಜನರ ಸಂಶಯಕ್ಕೆ ಮೂಲ ಕಾರಣ ಆಗ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರದ ಮುಂದೆ ಮನವಿಯನ್ನ ಮಾಡಿದ್ದಾರೆ. ಇಲ್ಲಿನ ವಕೀಲರ ತಂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇದನ್ನ SITಗೆ ಒಪ್ಪಿಸಬೇಕು. ಯಾಕಂದ್ರೆ ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ತನಿಖಾಧಿಕಾರಿ ಆಗಿದ್ದಾರೆ, ಆದ್ರೆ ಅವರ ನೇತೃತ್ವದಲ್ಲಿ ತನಿಖೆ ಚುರುಕು ಕಾಣ್ತಾ ಇಲ್ಲ. ಹಾಗಾಗಿ ಈ ಪ್ರಕರಣವಾದ ತನಿಖೆಯನ್ನ ಚುರುಕುಗೊಳಿಸಬೇಕೆಂಬ ಆಗ್ರಹವನ್ನ ಕೂಡ ಮಾಡಿದ್ರು. ಆದ್ರೆ ಸಿಎಂ ಹೇಳ್ತಾ ಇದ್ದಾರೆ, ಇದನ್ನ ಎದುರಿಸೋಕೆ, ಇದರ ತನಿಖೆಯನ್ನ ಮಾಡೋಕೆ ಧರ್ಮಸ್ಥಳ ಪೊಲೀಸರು ಸರ್ವ ಸ್ವತಂತ್ರ ಇದ್ದಾರೆ, ಅವರ ಎಲ್ಲ ರೀತಿಯ ಕಾರ್ಯಕ್ಷಮತೆ ಇದೆ, ಅವರೇ ಮಾಡಿ ತೋರಿಸ್ತಾರೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಜಿಲ್ಲೆಯ ಜನರಿಗೆ ಮತ್ತಷ್ಟು ಗೊಂದಲಗಳು ಆಗ್ತಾ ಇದೆ. ಯಾಕೆಂದ್ರೆ ಪ್ರಕರಣ ದಾಖಲಾಗಿ ಸುಮಾರು 2 ವಾರಗಳು ಆಗ್ತಾ ಇದ್ರು ಕೂಡ ಬುರುಡೆಗಳನ್ನ ಹೊರ ತೆಗೆಯುವಂಥದ್ದು ಅಥವಾ ಓರ್ವ ಅನಾಮಿಕ ವ್ಯಕ್ತಿ ತಾನು ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಅಲ್ಲಿ ಶೋಧ ಕಾರ್ಯ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿದೆ. ಈ ಬಗ್ಗೆ SP ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಕೋರ್ಟ್ ಮೂಲಕ ಆಗ್ತಾ ಇರುವಂತದ್ದು. ಮತ್ತು ಯಾರು ಸಾಕ್ಷಿದಾರ ಇದ್ದಾನೆ ಆತನನ್ನ ರಕ್ಷಣೆ ಮಾಡೋಕೆ ತಮಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಆತನ ಪರವಾದ ವಕೀಲರು ಇಮೇಲ್ ಮೂಲಕವಾಗಿ ನಮ್ಮಲ್ಲಿ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯಾಗಿ ನೇರವಾಗಿ ನಮ್ಮ ಜೊತೆ ಆತ ಬಂದಿಲ್ಲ. ಮತ್ತು ಈ ಪ್ರಕರಣದ ಬಗ್ಗೆ ನ್ಯಾಯಾಲಯದ ಮುಂದಿನ ಆದೇಶದಂತೆ ತಾವು ಕೆಲಸವನ್ನ ಮಾಡೋದಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಯಾರು ಅನಾಮಿಕ ವ್ಯಕ್ತಿ ಬಂದಿಯಾನೆ, ಆತನ ಮಂಪರು ಪರೀಕ್ಷೆ ಆಗಿರ್ಬೋದು, ಆತನನ್ನ ಬೇರೆ ಬೇರೆ ಪರೀಕ್ಷೆಗೆ ಒಳಪಡಿಸೋಕೆ ನ್ಯಾಯಾಲಯದ ಮುಂದೆ ಮನವಿಯನ್ನ ಕೇಳಿದ್ದೀವಿ ಎಂಬ ಮಾತುಗಳನ್ನ ಪತ್ರಿಕಾ ಪ್ರಕಟಣೆ ಮೂಲಕವಾಗಿ SP ಹೇಳಿರುವಂತದ್ದು. ಹಾಗಾಗಿ ಒಟ್ಟು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಗೊಂದಲಗಳು ಕೂಡ ಆಗ್ತಾ ಇದೆ. ಸಾಕಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ಮುಂದೆ ಸಾಕಷ್ಟು ಜನರು ಕೂಡ SIT ರಚನೆ ಆಗಬೇಕು ಅನ್ನುವಂತಹ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕಂತೂ SIT ರಚನೆ ನಾವು ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪೊಲೀಸರ ತನಿಖೆಯ ಹಂತವನ್ನ ನೋಡ್ತಾ ಇದ್ರೆ ಮತ್ತೆ ಎಲ್ಲೋ ಈ ಪ್ರಕರಣ ಒಂದ್ ರೀತಿಯಾದಂತಹ ಕಣ್ಮರೆ ಆಗಬಹುದು, ನೆಲ ಕಚ್ಚಬಹುದು ಅನ್ನುವಂತಹ ಸುಳಿವು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಹೇಳಿದ್ರು, ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸೊ SIT ರಚನೆ ಆಗಬೇಕು ಅಥವಾ ಪೊಲೀಸರು ಬೇಗ ಈ ಒಂದು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಇದು ಕೂಡ ಹಳ್ಳ ಹಿಡಿಯುವಂತಹ ಸಾಧ್ಯತೆ ಇದೆಯಾ? ಇದೇ ಗೊಂದಲ ಈಗ ಜನರಲ್ಲಿ ಇರುವಂತದ್ದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಕೋರ್ಟಿಗೆ ಹಾಜರಾಗಿ ತನ್ನ ಹೇಳಿಕೆಯನ್ನ ಕೊಟ್ಟು ಈಗ ಸರಿಸುಮಾರು 2-3 ವಾರಗಳಾಗ್ತಾ ಬಂದ್ರು. ಆದ್ರೆ ತನಿಖೆಯ ಪ್ರಗತಿ ಕಾಣ್ತಾನೆ ಇಲ್ಲ. ಪೊಲೀಸರು ಈ ಬಗ್ಗೆ ಯಾವುದೇ ರೀತಿಯಾಗಿ ಆಕ್ಷನ್ ಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ವಕೀಲರು ಮತ್ತು ಸ್ವತಃ ಜನಸಾಮಾನ್ಯರು ಮಾಡ್ಕೊಡುವಂತಹ ಮಾತು. ಹಾಗಾಗಿ ಈ ಪ್ರಕರಣವನ್ನ ಹಳ್ಳ ಹಿಡಿಯೋಕೆ ಬಿಡಬಾರ್ದು ಎಂಬ ಆಗ್ರಹ ಒಂದ್ ಕಡೆ ಇರುವಂತದ್ದು. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಮತ್ತು ಈ ಪ್ರಕರಣದ ಸತ್ಯಾಸತ್ಯತೆ ಬೇಕು, ಈ ಪ್ರಕರಣವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕಂತ
ಅಂತ ಹೇಳಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಧರ್ಮಸ್ಥಳಕ್ಕೆ ಜನರು ಪಾದಯಾತ್ರೆಯನ್ನು ಕೂಡ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಬೇರೆ ಬೇರೆ ಹೋರಾಟಗಳ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಗಂಭೀರ ಸ್ವರೂಪದ ಪ್ರಕರಣ ಹಳ್ಳ ಹಿಡಿಯೋಕೆ ಬಿಡೋದಿಲ್ಲ ಅಂತ ಹೇಳಿ ಹೋರಾಟಗಾರರು ಈಗಾಗಲೇ ಹೇಳ್ತಿರುವಂಥದ್ದು. ಮತ್ತೊಂದು ಕಡೆ ಹಲವು ಜನ ಈಗ ಬೆಳಕಿಗೆ ಬರ್ತಾ ಇದ್ದಾರೆ. ಒಂದ್ ಕಡೆ ಅನನ್ಯ ಭಟ್ ಅಂತ ಹೇಳಿ 2003ರಲ್ಲಿ ಒಬ್ರು ಯುವತಿ ನಾಪತ್ತೆ ಆಗಿದ್ಲು. ಆಕೆಯ ತಾಯಿ ಈಗ ಬಂದು ತನಗೆ ನ್ಯಾಯ ಬೇಕಂತ ಹೇಳ್ತಾ ಇರುವಂತದ್ದು. ಮತ್ತೆ ಕಡೆ ಹಲವು ಜನ ಬರ್ತಾ ಇದ್ದಾರೆ. ತಾವು ತಮ್ಮ ಸಂಬಂಧಿಕರು ಕೂಡ ಈ ಅವಧಿಯಲ್ಲಿ ಮಿಸ್ಸಿಂಗ್ ಆಗಿದ್ರು, ಅವರು ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಾಪತ್ತೆ ಆಗಿದ್ರು. ಹಾಗಾಗಿ ಅವರ ಕಳೆ ಬರವು ಕೂಡ ಸಿಗ್ಬಹುದು. ಈ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಬೇಕು ಎಂಬ ಮನವಿಯನ್ನ ಮಾಡ್ತಾ ಇದ್ರು. ಇಷ್ಟು ಡಿಲೇ ಆಗಿ ಮಾಡ್ತಾ ಇರೋದಕ್ಕೆ ಆರೋಪಿಗಳು ಮತ್ತೆ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲೋ ರೀತಿಯಾಗಿ ಎಡೆ ಮಾಡಿಕೊಡ್ಲಾಗ್ತಾ ಇದೆ ಎಂಬ ಶಂಕೆ ಕೂಡ ಸದ್ಯಕ್ಕೆ ಜನಸಾಮಾನ್ಯರಲ್ಲಿ ಮೂಡಿಸುವಂತದ್ದು. ಹಾಗಾಗಿ ಈ ಎಲ್ಲ ಶಂಕೆಗಳನ್ನು ಮೂಡಿಸೋಕೆ ಪೊಲೀಸರು ಕ್ಷಿಪ್ರಗತಿಯಲ್ಲಿ ತನಿಖೆಯನ್ನು ಮಾಡಬೇಕಾಗಿದೆ. ಸರ್ಕಾರ ಓರ್ವ ಖಡಕ್ ತನಿಖಾಧಿಕಾರಿಯನ್ನ ನೇಮಿಸಬೇಕಾಗಿದೆ ಎಂಬ ಆಗ್ರಹವನ್ನ ಇಲ್ಲಿನ ಹೋರಾಟಗಾರರು ಮಾಡ್ತಾ ಇರುವಂತದ್ದು. ಚೈತ್ರ.